ಓಂ ಶಾಂತಿ ರೀ ಎಲ್ಲರಿಗೂ. ಒಂದು 4-5 ದಿವಸ ಹಿಂದ್ಗಡೆ ಒಬ್ಬರ ಮಾತೆ ಮೆಸೇಜ್ ಮಾಡಿದ್ರಿ. ಏನಂದ್ರೆ ಅಕ್ಕೋರ ವಿನಾಶದ ಅಂತಿಮ ಸಮಯದಲ್ಲಿ ನಾವು ಹೆಂಗೆ ತಯಾರಿ ಮಾಡ್ಕೊಳ್ಬೇಕ್ರಿ, ಅದ್ರ ಮೇಲೆ ಒಂದು ಕ್ಲಾಸ್ ಮಾಡಿರಿ ಅಕ್ಕೋರ ಅಂತ ಮೆಸೇಜ್ ಮಾಡಿದ್ರಿ. ಅವ್ರ ಸಲುವಾಗಿ ಈ ಕ್ಲಾಸ್ ರೀ ಒಮ್ಮೆ ಮಾಡೇನ್ರಿ. ಆದರೂ ಕೂಡ ಮತ್ತು ಎಷ್ಟು ಸಲ ನಾವು ಮಾಡಿದ್ರು ನಮ್ಗೆ ರಿವಿಷನ್ ಆಗ್ಬೇಕ್ರಿ. ಅವ್ರು ಹೇಳಿದ್ರು ವಿನಾಶದ ಸಮಯದಲ್ಲಿ. ನಾ ಹಾಗೆ ಎಲ್ಲರದು ಕ್ಲಾಸ್ ಕೇಳಬೇಕಾದ್ರೆ ಮೇನಾಗಿ ನಮಗೆ ವಿನಾಶದ ಅಂತಿಮ ಸಮಯದಲ್ಲಿ 8 ಪೇಪರ್ಗಳು ಬರ್ತಾವ್ರಿ. ಅದ್ರಾಗ 1ನೇ ಪೇಪರ್ ಯಾವುದಂದ್ರೆ 5 ವಿಕಾರಗಳ ಪೇಪರ್. ನಾವಿವಾಗ ಎಷ್ಟು ವರ್ಷ ಬಾಬಾನ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದೇವಲ್ರಿ, 5 ವಿಕಾರಗಳು ಬಾಬಾ ಹೇಳಿದರು ಅಂತ್ಯದಲ್ಲಿ ಭಾಳ ಜೋರಾಗ್ತಾವು ಅಂತ ಹೇಳ್ಯಾರಿ. ಅಂದ್ರೆ ನಮ್ಮಲ್ಲಿ ಕಾಮ ವಿಕಾರ ಇಲ್ಲ ಅಂತ ಅನ್ಕೋಕತ್ತೀವಿ, ಅವು ಜೋರಾಗಿ ಹೇಳ್ತಾವ್ರಿ. ನಮ್ಮಲ್ಲಿ ಸಿಟ್ಟು ನಾವು ಮುಗಿಸೇವ್ರಿ ಅಂತ ಅನ್ಕೋತಿರ್ತೀವ್ರಿ, ಸಿಟ್ಟು ಎದ್ದು ಕೂತಿರ್ತೈತ್ರಿ. ನಮ್ಮಲ್ಲಿ ಮೋಹ ಮುಗಿಸೇವಿ ಅನ್ಕೊಂಡಿರ್ತೀವ್ರಿ, ಮೋಹ ಎದ್ಕೊಂಡಿರ್ತೈತಿ. ನಮ್ಮಲ್ಲಿ ಅಹಂಕಾರ ನಾವು ತೆಗೆದ ಹಾಕಿಬಿಟ್ಟೇವ್ರಿ ಅಂದ್ಕೊಂಡಿರ್ತೀವ್ರಿ, ಅವು ಯಾವಾಗ ಹೆಂಗೆ ಹೇಳ್ತೈತೋ ಗೊತ್ತಿಲ್ಲರಿ. 5 ವಿಕಾರಗಳು ಬಾಬಾ ಹೇಳ್ತಾರಲ್ಲ, ಆ ಕಡೆ ಮಹಾಯುದ್ಧ ನಡೆಯಕತ್ತಂದ್ರೆ ಇಲ್ಲಿ ಒಳಗಡೆ ಪಂಚ ವಿಕಾರಗಳ ಕುದಿತಿರ್ತೈತಿ, ಒಳಗೆ ಕುದಿತಿರ್ತಾವು ಅಂತ ಹೇಳ್ತಾನ್ರಿ ಬಾಬಾ. ಅದಕ್ಕೆ ರೀ ಈ 5 ವಿಕಾರಗಳನ್ನ ನಾವು ಎಷ್ಟು ಗೆದ್ದೀವ್ರಿ? ಯಾಕಂದ್ರೆ ನಾವು ಸಂಪೂರ್ಣ ಸಂಪನ್ನ ಆಗಬೇಕಂದ್ರೆ ಈ ಪಂಚವಿಕಾರ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷಾ, ದ್ವೇಷ, ಛಲ, ಹಠ, ಆಲಸ್ಯ, ಇವು 10 ವಿಕಾರಗಳನ್ನ ನಾವು ಎಷ್ಟು ಗೆದ್ದೀವಿ? ಈ ಪಂಚವಿಕಾರಗಳನ್ನ ಎಷ್ಟು ಗೆದ್ದೀವಿ? ನೀವು ಬೇಕಾದ್ರೆ ನೋಡ್ರಲ್ಲ, ಕಾಮ ವಿಕಾರ ಹೋಗೈತ್ರಿ, ನಮಗೆಲ್ಲರೂ ಸಹೋದರ ಸಹೋದರ ಭಾವನೆ ಬಂದೈತ್ರಿ. ಆದರೂ ಕೂಡ ಇನ್ನು ಕಾಮನೇ ಐತಲ್ಲ, ಇಚ್ಛಾರೇ ಅದಾವಲ್ಲ. ಸಿಟ್ಟು ಹೋಗೈತ್ರಿ, ಕರೆ ಸಿಟ್ಟು ಹೋಗೈತ್ರಿ, ಮೊದಲು ಬಾಯಿಲೆ ಮಾತಾಡ್ತೀವಿ. ಆದರೂ ಈಗ ಇವ್ರು ನೋಡ್ರ ಅಟ್ರೆ ಬರ್ತೈತ್ರಿ, ಎದ್ರಾಗ ಅಟ್ರೆ ಬರ್ತೈತ್ರಿ, ಸಿಡಿ ಸಿಡಿರೇ ಬರ್ತೈತ್ರಿ. ಏನು ಅಟ್ಟು ಜೋರು ಬರಂಗಿಲ್ರಿ, ಅದ ಸಿಡಿರೇ ಬರ್ತೈತ್ರಿ. ಹೌದು ಇಲ್ರಿ? ಅಂದ್ರೆ ಅಣ್ಣವ್ರು ಏನು ಹೇಳ್ತಾರಂದ್ರೆ, ಸಚಿನ್ ಬೈಜಿ ಅವ್ರು ಏನು ಹೇಳ್ತಾರಂದ್ರೆ, ನಾವು ಬಲೇ 5 ವಿಕಾರಗಳನ್ನ ನಾವು ಗೆದ್ದಿದ್ರೂ ಕೂಡ ಭಾಳ ಅಂತಿಮ ಸಮಯದಲ್ಲಿ ತನ್ನ ಯುದ್ಧ ಮಾಡಿ ಹೋಗುದ್ರಿ. ಅದು ನೀವು ಎಷ್ಟ ಫಲವಾನ್ ಆದ್ರೂ ತಾನು ಸೋತೇನಂತ ಅನ್ಕೋಂಗಿಲ್ರಿ. ಅದು ತನ್ನ ದಂಡಿಗೆ ತೋರ್ಸಿನ ನೀವು ಲಾಸ್ಟಿಗೆ ಅದ್ರದ್ದು ಯುದ್ಧ ಮಾಡಿನ ಹೋಗೋದು. ಅದಕ್ಕೆ ಅದ್ರ ಮೇಲೆ ಭಾಳ ಕಂಟ್ರೋಲ್ ಇರಬೇಕು. ಈ ಪಂಚ ವಿಕಾರಗಳನ್ನು ನಾವು ಸಪ್ರೆಸ್ ಮಾಡೋಕ್ಕೆ ಬರೋದಿಲ್ಲ. ನಾವು 5 ವಿಕಾರಗಳನ್ನ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ಕಾಮ ವಿಕಾರ ಅದನ್ನು ನಾವು ಏನು ಹೇಳ್ತಾರಂದ್ರೆ, ಶುಭ ಭಾವನೆ ಶುಭ ಕಾಮನೆಯಲ್ಲಿ ಕನ್ವರ್ಟ್ ಮಾಡ್ಕೊಳ್ರಿ ಅಂತಾರೆ. ಇದೇ ಬಾಬಾ ಅವ್ಯಕ್ತ ಮುರಳಿಯಲ್ಲಿ ನುಡಿಸಿದ್ದಾರೆ. ನಮ್ಮಲ್ಲಿ ಏನರ ಕಾಮ ವಿಕಾರ ಇತ್ತಂದ್ರೆ ಯಾರು ನೋಡ್ರೂ ನಮ್ಗೆ ಆಕರ್ಷಣೆ ಆಕೈತಂದ್ರೆ ಅವ್ರ ಪ್ರತಿ ನಮಗೆ ಶುಭ ಭಾವನೆ ಶುಭ ಕಾಮನೆಯಲ್ಲಿ ಕನ್ವರ್ಟ್ ಮಾಡಿರಿ ಅಂತಾರೆ. ಇನ್ನು ಸಿಟ್ಟಿತ್ತಂದ್ರೆ ಅದನ್ನು ಸಹನ ಶಕ್ತಿಯೊಳಗೆ ಕನ್ವರ್ಟ್ ಮಾಡ್ಕೊಳ್ರಿ ಅಂತಾರೆ. ಯಾಕಂದ್ರೆ ನಮ್ಗೆ ಲಾಸ್ಟಿಗೆ ಪೇಪರ್ ವಿನಾಶದ ಸಮಯದಲ್ಲಿ ನಮ್ಮಲ್ಲಿ ದೊಡ್ಡ ಶಕ್ತಿ ನಮಗೆ ಬೇಕಾಗಿರೋದೇ ಸಹನ ಶಕ್ತಿ. ನಾವು ಎಷ್ಟು ತಡ್ಕೋತೀವಿ, ಎಷ್ಟು ಹೊಟ್ಟೆ ಹಾಕೋತೀವಿ, ಎಷ್ಟು ಅಣಿಸ್ಕೋತೀವಿ, ಎಷ್ಟು ಸುಮ್ಮಿರ್ತೀವಿ, ಅಲ್ಲೇ ಪೇಪರ್ ಐತ್ರಿ. ಎಷ್ಟು ನಾ ಹೊಟ್ಟೆ ಹಾಕ್ಕೊಂಡೇನಿ, ಎಷ್ಟು ನಾ ಸಹನ ಮಾಡ್ಕೊಂಡೇನಿ. ಇನ್ನು 3ನೇದು ಯಾವುದ್ರಿ? ಲೋಭ. ಲೋಭವನ್ನು ಅನಾಸಕ್ತ ಭಾವದಿಂದ ಎಷ್ಟು ಕನ್ವರ್ಟ್ ಮಾಡ್ಕೊಂಡೇರಿ? ಅನಾಸಕ್ತ. ಈ 5 ವಿನಾಶದ ಸಮಯದಲ್ಲಿ ನೋಡ್ರಿ, ನಮ್ಮ ಬಾಬಾ ಎಂಥವ್ ಅದಾನಂದ್ರೆ, ನಮ್ಮ ಟೀಚರ್ ಎಂಥವ್ ಅದಾನಂದ್ರೆ, ಕ್ವಶನ್ ಪೇಪರು ಔಟ್ ಮಾಡ್ಯಾನ್ರಿ, ಆನ್ಸರು ಔಟ್ ಮಾಡ್ಯಾನ್ರಿ. ಕರೆ ಎಷ್ಟು ವಿಚಿತ್ರ ಐತಂದ್ರೆ ಈ ಪೇಪರ್ನಾಗ ಪಾಸ್ ಆಗ್ಯಾನ, ಅಷ್ಟು ದೊಡ್ಡರದೇನೋ. ಕ್ವಶನು ಔಟ್ ಮಾಡ್ಯಾನ, ಏನೇನು ಅದಕ್ಕೆ ಮಾಡ್ಕೋಬೇಕಂತ ಸೊಲ್ಯೂಷನ್ಸು ಹೇಳ್ಯಾನ. ಕರೆ ಆಗುವತ್ರಿ. ಅನಾಸಕ್ತ ಭಾವ. ಅನಾಸಕ್ತ ಭಾವ ಅಂದ್ರೆ ಲೋಭ ಕನ್ವರ್ಟ್ ಹೆಂಗೆ ಮಾಡ್ಕೊಳ್ಳೋರು? ಬೇಹದ್ದಿನ ವೈರಾಗ್ಯ. ಬೇಹದ್ದಿನ ವೈರಾಗ್ಯ. ಬೇಹದ್ದಿನ ವೈರಾಗ್ಯ ಹೆಂಗೆ ಬರ್ತೈತೆ ಹೇಳ್ರಿ? ನೋಡ್ರಿ, ಒಂದ ತಲೆಗಿಟ್ಕೋಬೇಕ್ರಿ, ಅಬ್ ಗರ್ ಜಾನಾ ಹೇ. ಈಗ ನಾ ಮನೆಗೆ ಹೋಗಬೇಕಾಗೈತ್ರಿ. ಇದು ಒಂದ ಸಂಕಲ್ಪ ಇರ್ಬೇಕ್ರಿ, ನಾ ಮನೆಗೆ ಹೋಗ್ಬೇಕಾಗೈತಿ.
ನಿಮ್ಗೆ ಮನೆಗೆ ಹೋಗ್ಬೇಕನ್ನೋ ಸಂಕಲ್ಪ ಇರಲಿಲ್ಲ, ಈ ಜಗತ್ತಿನ ಜೊತೆನ ಗುದ್ದಾಡೋದು, ಈ ಜಗತ್ತಿನ ಜೊತೆಗೆ ಕಂಟ್ರೋಲ್ ಮಾಡ್ಕೋತಿರೋದು, ಈ ಜಗತ್ತಿನ ಜೊತೆನೇ ಯುದ್ಧ ಮಾಡ್ಕೋತಿರೋದು. ನಮ್ಮ ಬೇಹದ್ದಿನ ವೈರಾಗ ಬರಬೇಕು, ಎದ್ರೋಗೂ ಹೋಗ್ಬಾರ್ದ್ರಿ. ಈಗ ಅಂತಿಮ ಸಮಯದ ಬಂದೈತ್ರಿ. ಬಾಬಾ ಒಂದ ಮಾತು ಹೇಳ್ತಾನು, ಅಚಾನಕ್, ಈ ಮಣ್ಣಿದ 2 ವಾರದ ಹಿಂದಿನ ಮುರಳಿ, ಅಚಾನಕ್, ಎವರ್ ರೆಡಿ. 3ನೇ ಶಬ್ದ ಭಾಳ ಇಂಪಾರ್ಟೆಂಟ್ ರೀ, ಬಹುತ್ ಕಾಲ್. ಅಚಾನಕ್, ಎವರ್ ರೆಡಿ, ಬಹುತ್ ಕಾಲ್. ಅಚಾನಕದ ಸಮಯದಲ್ಲಿ ಬಂತಂದ್ರೆ ನಾ ಎವರ್ ರೆಡಿ ಅದೇನಿ. ಈಗ ಸದ್ಯ ನನಗೆ ಬಾಬಾ ನನ್ನ ಹಾರ್ಟ್ ಅಟ್ಯಾಕ್ ಐತಿ, ಸದ್ಯ ನಾ ಶರೀರ ಬಿಟ್ಟೆ ಅಂದ್ರೆ ನನ್ನಲ್ಲಿ ಪಂಚವಿಕಾರವನ್ನು ಬಾಬಾ ಚೆಕ್ ಮಾಡ್ತಾನೆ. ಎಷ್ಟು ಕಾಮ ಐತಿ, ಎಷ್ಟು ಕ್ರೋಧ ಐತಿ, ಎಷ್ಟು ಲೋಭ ಐತಿ, ಎಷ್ಟು ಮೋಹ ಐತಿ, ಎಷ್ಟು ಅಹಂಕಾರ ಐತಿ. ಅದ್ರ ಮೇಲೆ ಮಾರ್ಕ್ಸ್ ಹಾಕಿ ನನಗೆ ಬಾಬಾ ಸತ್ಯವನ್ನೇ ಪದವಿ ಕೊಡ್ತಾನೆ ರೀ. ಬಾಬಾ ಎಷ್ಟೋ ಸಲ ಹೇಳಂದ, ಸ್ವರಾಜ್ ಭವಿಷ್ಯದ ರಾಜ್ಯ, ಸ್ವರಾಜ್ ಭವಿಷ್ಯದ ರಾಜ್ಯ. ಈ 5 ವಿಕಾರಗಳನ್ನ ನಾ ಎಷ್ಟು ಗೆದ್ದೇನಿ. ಒಮ್ಮೆ ಸಣ್ಣ ಸಣ್ಣ ಮಾತಿಗೆ ತಲೆ ಕೆಡ್ಸ್ಕೊತಿರ್ತೇವೆ ರೀ. ಕರೆ ಯಾವಾಗಲೂ ಒಂದು ನೆನಪಿಟ್ಕೋರಿ, ಹೊರಗಿನ ಕಿತ್ತನೂ ನಿಮ್ಮ ಸ್ಥಿತಿ ಭಾಳ ಇಂಪಾರ್ಟೆಂಟ್ ಐತ್ರಿ. ನಿಮ್ಮ ಸ್ಥಿತಿ ಭಾಳ ಇಂಪಾರ್ಟೆಂಟ್ ಐತ್ರಿ. ಇದಕ್ಕೆ ಯಾರು ಎಷ್ಟು ಲಕ್ಷ ಇಟ್ಟಿರ್ತೀರಿ? ಈ ಸದ್ಯ ಒಂದು ಇದು ಡೆಕೋರೇಷನ್ ಮಾಡೋದೈತಂತ ತಿಳ್ಕೊರಿ. ಒಂದು ಸಣ್ಣ ಎಕ್ಸಾಂಪಲ್, ಡೆಕೋರೇಷನ್ ಮಾಡೋದೈತೆ, ಹಿಂಗೆ ಆಗ್ಬೇಕಾಗಿತ್ತು, ಹಿಂಗೆ ಆಗ್ಬೇಕಾಗಿತ್ತು, ಎಲ್ಲಕ್ಕಿಂತ ಬರೋಕ್ಕಿಂತ ಮುಂಚೆನೇ ರೆಡಿ ಆಗ್ಬೇಕಾಗಿತ್ತು, ಆಗಲಿಲ್ಲ. ಕರೆ ಸ್ಥಿತಿ ಕೆಡ್ಸ್ಕೊಂಡು ಆ ಡೆಕೋರೇಷನ್ ಏನೂ ಇಂಪಾರ್ಟೆಂಟ್ ಇಲ್ಲರಿ. ನಿಮ್ಮ ಸ್ಥಿತಿ ಹೋಗ್ತಿಲ್ರಿ, ನಿಮ್ಮ ಸ್ಥಿತಿ ಹೋಗ್ತಿಲ್ರಿ, ಸಂಕಲ್ಪ ನಡೆದು ಇಲ್ರಿ, ವ್ಯರ್ಥ ಹೋಯ್ತಿಲ್ರಿ. ಅದಕ್ಕೆ ಅವ್ರು ಅನ್ನೋರು ಭಾಳ ಚಂದ ಹೇಳ್ತಾರೆ. ಎಲ್ಲ ಬಾಬಾನು ಅದನ್ನೇ ಹೇಳ್ತಾರೆ, ಎಲ್ಲದ್ರಾಗೂ ಗುದ್ದಾಡಕ್ಕೆ ಹೋಗ್ಬೇಡ್ರಿ. ಎಲ್ಲರ್ಕಿಂತ ಫಸ್ಟ್ ಫೋಕಸ್ ಎದ್ರ ಮೇಲೆ ಇಟ್ಕೋರಿ, ನಿಮ್ಮ ಸ್ಥಿತಿ. ಇದು ಒಂದು ಅನ್ಕೋತು ಬರ್ರಿ, ನನ್ನ ಸ್ಥಿತಿ ಇಂಪಾರ್ಟೆಂಟ್, ನನ್ನ ಸ್ಥಿತಿ ಇಂಪಾರ್ಟೆಂಟ್. ಸ್ಥಿತಿಗಿಂತ ದೊಡ್ಡದು ಯಾವುದು? ಸ್ಥಿತಿಗಿಂತ ದೊಡ್ಡದು ಯಾವುದು ಇಲ್ಲ. ಕರೆ ನಮ್ಮ ಫೋಕಸ್ ಬರೀ ಕರ್ಮ ಮೇಲೆ ಇರ್ತೈತಿ. ಸ್ಥಿತಿಯೋಗಿ ಏನು ಬೇಕಾದಾಗಲಿ ಬರೀ ಫೋಕಸ್ ಕರ್ಮ ಮೇಲೆ ಇರ್ತೈತಿ, ಸ್ಥಿತಿ ಮೇಲೆ ಫೋಕಸ್ ಇರಂಗೇ ಇಲ್ರಿ. ಬರೀ ನಮ್ದು ಏನಿರ್ಬೇಕಂತೈತಂತ್ರಿ, ಕರ್ಮ ಪರ್ಫೆಕ್ಟ್ ಆಗ್ಬೇಕು, ಕರ್ಮ ಅಕ್ಯುರೇಟ್ ಆಗ್ಬೇಕು, ಕರ್ಮ ಪರ್ಫೆಕ್ಟ್. ಅದು ಪರ್ಫೆಕ್ಟ್ ಆದರೆ ಮುಗಿದು ಹೋತು. ನಾವು ಮತ್ತೇನು ಅವಶ್ಯಕತೆ, ಏನು ನೋಡೋದು ಅವಶ್ಯಕತೆ. ಇದು ಹೆಚ್ಚು ಕಮ್ಮಿ ಆದರೂ ಸಾಕು. ಆಮೇಲೆ ಇದು ಹೆಚ್ಚು ಕಮ್ಮಿ ಆಮೇಲೆ ಯೋಗನೇ 3-3 ತಾಸು ಮಾಡೋದು, 4-4 ತಾಸು ಮಾಡೋದು. ಮತ್ತು ಆಮೇಲೆ ಏನು ಅನ್ನೋದು ಗೊತ್ತೇನ್ರಿ, ಅದಕ್ಕೆ ನನಗೆ ಕೆಲಸನ ಹಚ್ಚಕ್ಕೆ ಹೋಗ್ಬೇಡ್ರಿ, ನಂಗೆ ಯೋಗ ಮಾಡಕ್ಕೆ ಹಚ್ಬಿಟ್ರಿ. ಅದನ್ನ ಹೆಂಗೆ ನಡೀತೈತ್ರಿ, ಹಂಗೆ ನಡೀತೈತ್ರಿ, ಹೆಂಗೆ ನಡೀತೈತ್ರಿ. ಅದಕ್ಕೆ ಯೋಗ ಇಟ್ಕೊಂಡು, ಯೋಗದ ಚಾಟ್ ಇಟ್ಕೊಂಡು ಯೋಗನೇ ಕುಂಡ್ರು. ಯೋಗದ ರೂಮ್ನಾಗಟ್ಟ ನೀವು ಯೋಗ, ಹೊರಗೆ ಬಂದ್ರೆ ಅಂದ್ರೆ ಮತ್ತೆ ಹೊಸ. ಅದಕ್ಕೆ ಸ್ಥಿತಿ ಕರ್ಮದಲ್ಲಿ ಮಾಡ್ತಾಯಿದ್ರು, ಹೊರಗಿಂದ ಏನು ಬೇಕಾದಾಗಲಿ ಸ್ವಾರ್ಥಿ ಆಗ್ರಿ. ಇಲ್ಲಿ ಕೂತಂಥವ್ರು ಎಲ್ಲರೂ ಏನು ಬೇಕಾದಾಗಲಿ, ನಾ ಮಾತ್ರ ನನ್ನ ಸ್ಥಿತಿಯನ್ನು ನಾ ಬಿಟ್ಟು ಕೊಡಂಗಿಲ್ಲ. ನೀವು ನನಗೆ ಚೀತೂರಿ ಅನ್ರಿ, ನನಗೆ 2 ಉಗುಳ್ರಿ, ನನ್ನ ಮುಂದೆ ಬಂದು ಏನಾದರೂ ಹೇಳ್ರಿ, ಕರೆ ನಾ ಮಾತ್ರ ನನ್ನ ಸ್ಥಿತಿದಿಂದ ನಾ ತಳಗೆ ಇಳಿಯಂಗಿಲ್ಲ. ಇಟ್ಟೊತ್ತಿಗೆ ಆಗಬೇಕಾಗಿತ್ತು ಕೆಲಸ, ಆಗಲಿಲ್ಲ, ಓಕೆ, ನಾ ಮಾತ್ರ ನನ್ನ ತಲೆ ಕೆಡಿಸ್ಕೊಂಗಿಲ್ಲ, ನನ್ನ ಸ್ಥಿತಿ ಮಾತ್ರ ತಲೆಗೆ ಇಟ್ಟು ಪಕ್ಕ ಐತ್ರಿ. ಅದಕ್ಕೇನು ಬೇಕ್ರಿ? ಬೇಹದ್ದಿನ ವೈರಾಗ್ಯ. ಬೇಹದ್ದಿನ ವೈರಾಗ್ಯ ಏನು ಯಾವಾಗ ಬರ್ತೈತ್ರಿ? ತಲೆಗೆ ಯಾರ ತಲೆ ಬರೀ ತಿರುಗ್ತಿರ್ತೈತಿ, ನಾ ಮನೆಗೆ ಹೋಗೋದೈತು, ಮನೆಗೆ ಹೋಗೋದೈತು, ಮನೆಗೆ ಹೋಗೋದೈತು, ಮನೆಗೆ ಹೋಗೋದೈತು, ಮನೆಗೆ ಹೋಗೋದೈತು. ಯಾವ ಮನೆಗೆ ಹೋಗೋದೈತ್ರಿ? ಬರೀ ಇದ್ರಲ್ಲಿ ಲಕ್ಷ ಇಟ್ಕೋರಿ, ನಾ ಮನೆಗೆ ಹೋಗೋದೈತೆ, ನನ್ನ ಮನೆಗೆ ಹೋಗೋದೈತೆ, ನನ್ನ ಸಾವು ಯಾವಾಗ ಬರ್ತೈತೆ ಗೊತ್ತಿಲ್ಲ, ನನ್ನ ಸಾವು ಯಾವಾಗ ಬರ್ತೈತೆ ಗೊತ್ತಿಲ್ಲ, ನಾನು ರೆಡಿ ಇರ್ಬೇಕು. ಬಾಬಾ ಕರೆದ ಕೂಡಲೇ ನಾ ರೆಡಿ ಇರಬೇಕು. ಅಚಾನಕ್ ಕರಿತಾನೆ ಬಾಬಾ, ಎವರ್ ರೆಡಿಯಾಗಿರ್ಬೇಕಂತಾನೆ ಬಾಬಾ. ಮತ್ತು ವೆರಿ ಇಂಪಾರ್ಟೆಂಟ್, ಅಲ್ಲಿ ಹೋದ್ಮೇಲೆ ಎಷ್ಟು ಸಮಯದಿಂದ ನೀನು ಸ್ಥಿತಿ ಮಾಡ್ಕೊಂಡಿದ್ದಿ, ಬಹುತ್ ಕಾಲ್ಕ ಸ್ಥಿತಿ. ಈಗ ನಾ ಏನ್ರಿ 3 ದಿವಸ ಚಲೋ ಇದ್ದೀರಿ, 4ನೇ ದಿವಸ ಸಿಟ್ಟು ಮಾಡಿನಿರಿ, ಏನು ಮಾಡೋದು ತೊಗೊಂಡು? ನಿಮ್ಮನ್ನ ಸತ್ಯವನ್ಯಾಗ ರಾಜ ಯಾವಾಗ ಮಾಡ್ತಾರೆ ಗೊತ್ತೇನ್ರಿ? ನಿಮ್ಮನ್ನ ಸತ್ಯವನ್ಯಾಗ ರಾಜ ಯಾವಾಗ ಮಾಡ್ತಾರೆ ಗೊತ್ತೇನ್ರಿ? ಈಗ ಫಾರ್ ಎಕ್ಸಾಂಪಲ್, ಈಗ ನಾ 10 ವರ್ಷ ಆತದ ತಿಳ್ಕೋರಿ, 10 ವರ್ಷದಿಂದ ಬಂದೇನ್ರಿ, ನಾನು 3 ದಿವಸ ಶಾಂತಿದ್ದೀರಿ, 4ನೇ ದಿವಸ ಸಿಟ್ಟು ಮಾಡೇನಂತ ತಿಳ್ಕೋರಿ, 5ನೇ ದಿವಸ ಮತ್ತೆ ಶಾಂತದೆ, ನಾ ರಾಜ ಆಗಂಗಿಲ್ರಿ. ಸತ್ಯವನ್ನೇ ನಾ ರಾಜ ಆಗಂಗಿಲ್ರಿ. ಸತ್ಯವನ್ನೇ ಯಾವಾಗ ರಾಜ ಆಗ್ತೇನೆ ಗೊತ್ತೇನ್ರಿ? ನಾ ಕಂಟಿನ್ಯೂಸ್ ಸಿಟ್ಟು ಮಾಡಲಿಲ್ಲ,
ಅವತ್ತಿನ ತಾರೀಕು ನಾ ರಾಜ ರೀ. ಅರ್ಥ ಆಗ್ತೈತಿಲ್ರಿ? 5ನೇ ದಿವಸ 5ನೇ ದಿವಸ ಮತ್ತೆ ಸಿಟ್ಟು ಮಾಡಿದ್ರಿ, ಮತ್ತು 6ನೇ ದಿವಸ ಮತ್ತೆ ಶಾಂತಿ ಐತ್ರಿ, ನೀವು ರಾಜ ಆಗಂಗಿಲ್ಲ. ನೀವು 6ನೇ ದಿವಸ ಹಿಡ್ಕೊಂಡು ನೀವು ಸಾಯೋ ತನಕನೂ ನೀವು ಸಿಟ್ಟು ಮಾಡಲಿಲ್ಲ ಅಂತ ತಿಳ್ಕೊಂಡು ನೀವು ರಾಜ ಆಗ್ತೀರಿ. ಅದಕ್ಕೆ 3ನೇ ಶಬ್ದ ಬಾಬಾ ಬಳಸ್ತಾನೆ, ಬಹುತ್ ಕಾಲ್. ಭಾಳ ಸಮಯದ ಅಭ್ಯಾಸನ ನೀವು ಏನಾಗೋರದಿರಿ, ಗದ್ದಿಗೇರೋರದಿರಿ, ರಾಜ ಆಗ್ತೀರಿ. ಈಗ ಯೋಚನೆ ಮಾಡಿರಿ, 8 ವರ್ಷದಿಂದ ಜ್ಞಾನ. ಅದಕ್ಕೆ ಬಾಬಾ ಹೇಳ್ತಾನೆ, लास्ट आने वाले आगे जा सकते क्योंकि वो ಟೊಮೆಟೊ ಹೇ, ಹಮ್ ಕಡ್ಲಿ ಥೇ. ಏನ್ರಿ, ನಾವು ಕಡ್ಲಿದ್ದು ಸೀಟಿ ಹೊಡಿಸಿದ ಟೊಮೆಟೊಗೇನ್ರಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಲಾಸ್ಟಿಗೆ ಬರೋರು ತಲೆದೇ ಕೆಡ್ಸ್ಕೊಂಗಿಲ್ಲ, ನಾ ಎದ್ರೋಗ ಹೋಗ್ಬೇಕಂತ ಅನ್ನೋದಿಲ್ಲ, ಎದ್ರೋಗಿರೋದಿಲ್ಲ. ಅದಕ್ಕೆ ಅವ್ರು ಭಾಳ ಸಮಯದ ಪುರುಷಾರ್ಥ ಆಗಿಬಿಡ್ತೈತ್ರಿ. ಅದಕ್ಕೆ ರಾಜ ಗದ್ದಿ ಏರ್ಬಿಡ್ತಾರೋ. ನಾವು 12 ವರ್ಷ 13 ವರ್ಷದಿಂದ ಒಮ್ಮೆ ಕುದಿಯೋದು, ಒಮ್ಮೆ ಹಳಸೋದು, ಒಮ್ಮೆ ಕುದಿಯೋದು, ಒಮ್ಮೆ ಹಳಸೋದು. ಅದಕ್ಕೆ ನಾವು ರಾಜನ ಗದ್ದಿ ಏರಂಗೇ ಇಲ್ರಿ. ಅರ್ಥ ಆಗ್ತೈತಿಲ್ರಿ? 3ನೇ ಶಬ್ದ ಎಲ್ಲರೂ ನೆನಪಿಟ್ಕೋರಿ, ಬಹುತ್ ಕಾಲ್. 4ನೇ ಶಬ್ದ ನೆನಪಿಟ್ಕೋರಿ, ವೈರಾಗ್ಯ. ವೈರಾಗ್ಯ ಹೆಂಗೆ ತರೋದಂದ್ರೆ, ಸದಾ ಸ್ಮೃತಿ ಇಟ್ಕೊಳ್ರಿ, ನಾ ಮನೆಗೆ ಹೋಗೋದೈತಿ, ಇಲ್ಲಿದೆಲ್ಲ ನಾ ಬಿಟ್ಟು ಬಿಡಬೇಕು. ನನ್ನ ಮನೆ ಕರೆಯಾಕತ್ತಾನ ಬಾಬಾ, ಆಹ್ವಾನ ಮಾಡತ್ತಾನ, ಬಾ 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 ಬಾ. ಇನ್ನು ನಾ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಬಾರ್ದು ತೀತ್ರಿ. ಇನ್ನು 4ನೇದು ಯಾವುದ್ರಿ, ಮೋಹನ ಎದಕ್ಕೆ ಕನ್ವರ್ಟ್ ಮಾಡ್ಕೊಳ್ರಿ, ಸ್ನೇಹ. ಅಂಟ್ಕೊಂಡು ಕುಂಡ್ರಬೇಡ್ರಿ, ಅದ್ರ ಬದಲಾಗಿ ಸ್ನೇಹದ ಭಾವನೆ ಇರಲಿ. ಅಹಂಕಾರ ಹೆಂಗೆ ಕನ್ವರ್ಟ್ ಮಾಡ್ಕೊಳ್ಳೋರು, ಸ್ವಮಾನದಿಂದ ಕನ್ವರ್ಟ್ ಮಾಡ್ಕೊಳ್ರಿ. ಸೊ ಈ ಪಂಚವಿಕಾರವನ್ನು ಗೆಳಬೇಕು. ಇನ್ನು 2ನೇ ಪೇಪರ್ ಎದರಿಂದ ಬರೋದ್ರಿ, 5 ತತ್ವಗಳಿಂದ ಬರೋದು. ಗಾಳಿ, ನೀರು, ಬೆಂಕಿ, ಆಕಾಶ, ಭೂಮಿ, ಈ 5 ತತ್ವಗಳಿಂದ ಆಟ ಜೋರು ನಡೀತೈತ್ರಿ. 5 ತತ್ವಗಳು ಒಂದೇ ಸಲ ಕೂಡಿದು ಅಂದ್ರೆ ಏನು ಮಾಡೋರದಿರಿ, ಏನು ಉಸಿರಾಡ್ ತಗೊಳ್ಳೋರದೀರಿ, ಭೂಕಂಪ ಆಕತ್ತದ್ರಿ, ಎಲ್ಲಿ ಹೋಗೋರದೀರಿ. ಕೊರೋನಾ ಬತ್ರಿ, ಮನ್ಯಾಗ್ರೇ ಇದ್ವಿ. ಕಿಟಕಿ ಹಾಕೊಂಡ್ರೆ ಇದ್ವಿ. ಯಾಕಂದ್ರೆ ಭೂಮಿರೇ ಏನ್ರಿ ಸದೃಢ ಇತ್ತ. ಇನ್ನು ಬರುವಂಥ ಅಂತಿಮ ಸಮಯನಾಗ ಭೂಮಿನೂ ಸದೃಢ ಇರಂಗಿಲ್ಲ, ಎಲ್ಲಿ ಹೋಗೋರದಿರಿ. ಅದಕ್ಕೆ ಒಂದೇ ಅರ್ಥ ರೀ, 5 ತತ್ವಗಳಿಂದ ನಾವು ಹೊರಗೆ ಬರ್ಬೇಕಂದ್ರೆ ನಮ್ಮ ಸ್ವಸ್ಥಿತಿ ಮೇಲೆ ಆತ್ಮ ಈ ದೇಹ ಅಲ್ಲ, ಆತ್ಮ ನಾ ಜ್ಯೋತಿ ಸ್ವರೂಪದೇನೆ, ಆತ್ಮ ನಾ ಬಿಳಿ ಚುಕ್ಕಿ ಅದೇನೆ, ಇದ್ರ ಮೇಲೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ. ನಾ ಚುಕ್ಕಿ ಅದೇನ, ಬಿಂದು ಅದೇನ, ಆತ್ಮ ಅದೇನ, ಜ್ಯೋತಿ ಅದೇನ, ಬರೀ ನಾ ಆತ್ಮ, ನಂಗೆ ಸಾವಿಲ್ಲ, ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವಲ್ರಿ. ಈ 5 ತತ್ವಗಳಿಂದ ಬರುವಂಥದ್ದು ದಿಂದ ದೂರ ಇರ್ತೇವ್ರಿ. ಯೋಚನೆ ಮಾಡಿರಿ, ಒಳ ಕಾಮ ಕ್ರೋಧ ಕುದಿಯಾತವ, ಹೊರಗೆ 5 ತತ್ವಗಳ ಜೋರಾಟ ನಡೆದೈತಿ. ಏನು ಮಾಡೋದು ಹೇಳ್ರಿ, ಎಷ್ಟು ಸಮಯದ ಪ್ರಾಕ್ಟೀಸ್ ಬೇಕು ಹೇಳ್ರಿ. ವಿನಾಶದ ಗಂಟೆ ಬಾಬಾ ಸಮಾಪ್ತಿ ವರ್ಷ ಅಂತ ಯಾವಾಗನೇ ಹೇಳಾಡ್ರಿ, ಆದರೂ ಕೂಡ ನಮ್ಗೆ ಅಷ್ಟು ಲಕ್ಷ್ಯ ಇಲ್ಲ. ಸೊ 3ನೇ ಪೇಪರ್ ಯಾವುದ್ರಿ, 2ನೇ ಪೇಪರ್ ಯಾವುದ್ರಿ, 5 ತತ್ವಗಳಿಂದ. ಈಗ 5 ತತ್ವಗಳು ನಮ್ಗೆ ಅಂತಿಮ ಸಮಯನಾಗ ನಮಗೆ ಸಹಯೋಗಿ ಆಗಬೇಕಂದ್ರೆ ಈ 5 ತತ್ವಗಳಿಗೆ ನಾವು ಧನ್ಯವಾದ ಹೇಳಬೇಕು. 5 ತತ್ವಗಳಿಗೆ ನಾವು ಸಕಾಶ ಕೊಡಬೇಕು. ಮತ್ತು ಎಂದಿಗೂ ಕೂಡ 5 ತತ್ವಗಳಿಗೆ ಬೈಬಾರ್ದ್ರಿ. ಎಷ್ಟು ಮಳೆ ಬರ್ತೈತ್ರಿ, ಎಷ್ಟು ಬಿಸಿಲೈತ್ರಿ, ಏನು ಬಿಡ್ರಿ, ಇದಕ್ಕೆ ಬೈದ್ರಿ, ನನ್ನ ಆಟ ತೋರಿಸ್ತೀನಿ ಅಂತೈತ್ರಿ ಅದು. ಅದಕ್ಕೆ 5 ತತ್ವಗಳಿಗೆ ಏನು ಹೇಳ್ಬೇಕ್ರಿ, ಧನ್ಯವಾದ ಹೇಳಬೇಕು. ಮತ್ತು ನಿಮಗೆ ಮುಂಚೆನೇ ಟೈಮ್, ಅಮೃತ ವೇಳೆ ಸಮಯದಲ್ಲಿ, ಸಾಯಂಕಾಲ ಸಮಯದಲ್ಲಿ ಇದಕ್ಕೇನು ಮಾಡ್ಬೇಕ್ರಿ, 5 ತತ್ವಗಳಿಗೆ ಸಕಾಶ ಕೊಡ್ಬೇಕ್ರಿ. ಇನ್ನು 3ನೇ ಪೇಪರ್ ಯಾವುದ್ರಿ, ಲೌಕಿಕ ಬಂಧನಗಳು ಕಾಡಕ್ಕೆ ಹಿಡಿತಾವೆ. ಲೌಕಿಕ ಸಂಬಂಧಗಳು ಅವರು ಕಾಡಕ್ಕೆ ಹಿಡಿತಾರೆ. ಯಾರು ನಿಮ್ಗೆ ಸಹಯೋಗಿ ಆಗಿದ್ರು ಅವ್ರು ಕಾಡಕ್ಕೆ ಹಿಡಿತಾರೆ. ಅಥವಾ ಲೌಕಿಕ ಸಂಬಂಧದಿಂದ ಯಾರೋ ಶರೀರ ಬಿಡ್ತಾರೆ, ಅವ್ರು ಯಾರೋ ಶರೀರ ಬಿಡ್ತಾರೆ. ಅಷ್ಟು ಗಟ್ಟಿದೇವ್ರಿ ನಾವು ನೋಡಕ್ಕೆ. ಲೌಕಿಕ ಸಂಬಂಧಿಕರು ನನ್ನ ಮುಂದೆ ಶರೀರ ಬಿಟ್ಟರೆ ಗಟ್ಟಿದೇವ್ರಿ ನೋಡಕ್ಕೆ.
ಆ ಪೇಪರ್ ಬರ್ತೈತ್ರಿ. ಎಲ್ಲ ಪೇಪರ್ 8 ಪೇಪರ್ ಬಂದರೂ ಕೂಡ ಮೇನ್ ಇಂಪಾರ್ಟೆಂಟ್ ಲಾಸ್ಟಿಗೆ ಮಾರ್ಕ್ಸ್ ಸಿಗೋದು ಸ್ಥಿತಿಗೆ ಎಟ್ಟು ತಳಗಿಡದಿ ಎಟ್ಟು ಏರಿದಿ ಎಟ್ಟು ಹಂಗೆ ಇದ್ದಿ, ಏನು ಬೇಕಾದಾದರೂ ಸತ್ತ ಹೆಣ ಹೆಂಗಿರ್ತಾವ ನೋಡ್ರಿ, ಏನು ಸತ್ತ ಹೆಣಾಗ ಏನ್ರಿ ಆಗ್ತೈತ್ರಿ? ಸತ್ತ ಹೆಣಕ್ಕೆ ಏನ್ರಿ ಆಕೈತಿ? ಏನು ಆಗಂಗಿಲ್ಲ, ಯಾಕಾದ ಸತ್ತೈತ್ರಿ. ಹಂಗೆ ನಾವು ಯಾರ್ರಿ ಬಾಬಾ ಅಂತನ ಮರ್ ಜೀವ ಸತ್ತೀರಿ. ನಾವು ಯಾರ್ರಿ? ಸತ್ತೇವಿ. ನಮ್ಮ ಮನ್ಯಾಗಿನವ್ರು ಹೋದ್ರು ಸತ್ತೇವಿ. ಯಾಕಂದ್ರೆ ಲಕ್ಷ್ಯ ಇಟ್ಕೋರಿ, ಜ್ಞಾನ ಭಾಳ ಆಳ್ಬೇಕ್ರಿ. ನಿಮ್ಮ ಮನ್ಯಾಗಿನ ಸಂಬಂಧಿಕರು ನಿಮ್ಮ ಎದುರುಗಡೆನೂ ಹೋದ್ರೆ ಒಳಗೆ ನಿಮಗೆ ಆಳವಾದಂಥ ಜ್ಞಾನ ಇರಬೇಕು. ಅವ್ರು ಆತ್ಮ ಅದಾರು, ಅವ್ರದ್ದು ಸಾವಾಗಿಲ್ಲ ನನ್ನ ಮನ್ಯಾಗಿನವ್ರದ್ದು. ಈ ಜ್ಞಾನ ಭಾಳ ಆಳ ಹೋಗ್ಬೇಕ್ರಿ. ಒಂಚೂರು ಹತ್ವಿ ಇನ್ನೊಂದು ಇನ್ನು ಮುಂದೆ ಹೆಂಗೆ ಮಾಡಲಿ ಬಂತು ಮಾರ್ಕ್ಸ್ ಡೌನ್. ಅದಕ್ಕೆ ರೀ ಲಕ್ಷ್ಯ ಭಾಳ ಐತ್ರಿ. ಅದಕ್ಕೆ ಬಾಬಾ ಹೇಳ್ತಾನೆ ಚಿಕ್ಕಮ್ಮನ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಆಗೋದು, ಚಿಕ್ಕಮ್ಮನ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಆಗೋದು. ಸ್ಥಿತಿಗೆ ಭಾಳ ಮಾರ್ಕ್ಸ್ ಐತ್ರಿ. ನೀವೇನು ಸೇವಾ ಮಾಡಿರ್ ಗೊತ್ತಿಲ್ಲ, ನೀವೇನು ಮಾಡಿರ್ ಗೊತ್ತಿಲ್ಲ, ಎಟ್ಟು ಮಾಡಿರ್ ಗೊತ್ತಿಲ್ಲ, ದನದಿಂದ ಎಟ್ಟು ಮಾಡಿರ್ ಗೊತ್ತಿಲ್ಲ, ತನುದಿಂದ ಎಟ್ಟು ಮಾಡಿರ್ ಗೊತ್ತಿಲ್ಲ. ಕರೆ ಎಲ್ಲಕ್ಕಿಂತ ಫೋಕಸ್ ಏನೈತಿ ನಿಮ್ಮ ಸ್ಥಿತಿ. 3ನೇ ಶಬ್ದ ನೆನಪಿಟ್ಕೋರಿ, ಬಹುತ್ ಕಾಲ್ ಕಾ ಸ್ಥಿತಿ. ಬಹುತ್ ಕಾಲ್ ಕಾ ಸ್ಥಿತಿ ರಾಜ ಬನಾಯೇಗಾ. ಇದನ್ನ ನೆನಪಿಟ್ಕೋರಿ. ಇನ್ನು 3ನೇದ್ರಿ 4ನೇದ್ರಿ ಯಾವ್ದು ಲೌಕಿಕ ಸಮಯ. 4ನೇದ್ರಿ ಶರೀರದ ರೀ ಕರ್ಮ ಭೋಗ್ರಿ. ಯಾವ್ಯಾವ ರೋಗ ಸೇರ್ಕೋತಾವ್ರಿ, ಸೇರ್ಕೊಂಡು ರೀ ಆಪ್ರೇಷನ್ ಮಾಡೋದು ಬರ್ತೈತಿ, ರೋಗ ಸೇರ್ತೈತಿ. ನನಗೆ ಯಾಕೆ ಬಂತು? ಫೇಲ್. ಈ ಶರೀರದ ಕರ್ಮ ಭೋಗದ ಸಮಯದಲ್ಲೂ ಬಂದಾಗೂ ಕೂಡ ಇದಕ್ಕೇನು ಹೇಳಬೇಕು? ವಾ 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 ವ್ಯಾಧಿ ವಾ, ನೀ ಬಂದು ಚಲೋದ್ಕ ಬಂದು ಕಲ್ಯಾಣಕ್ಕೆ ಬಂದು ವಾ ವಾ ಅನ್ರಿ ಹೋಗ್ಕತಿ. ಹೆಂಗ್ಯಾಕೆ ಬಂತ್ರಿ? ನನಗೆ ಯಾಕೆ ಬಂತ್ರಿ? ಇನ್ನು ಹಾಸಿಗೆ ಹಿಡಿತೀನಿ, ಇನ್ನು ಮುಂದೆ ನಂದು ಹೆಂಗ್ರಿ? ನಾನು ಬಾಬಾ ಮನ್ಯಾಗೂ ಹೋಗಕ್ಕೆ ಬರ್ವಾತ್ರಿ, ಈ ಕಡೆ ಏನೂ ಸೇವಾಗೂ ಮಾಡಕ್ಕೆ ಬರೋದಿಲ್ಲ. ಅಥವಾ ನಿಮ್ಮ ಮನ್ಯಾಗ ಹಾಸಿಗೆ ಬಂದ ನಿಮ್ಮ ಮನ್ಯಾಗೇನೋ ಮುಖ ತಿರುತ್ತಿರ್ತಾರೆ, ಯಾಕಂದ್ರೆ ನಿಮ್ಗೆ ಮಾಡಬೇಕಲ್ಲ, ಅದನ್ನೂ ಅಣಿಸ್ಕೋಬೇಕು, ಹೊಟ್ಟೆಯಾಗ ಹಾಕೋಬೇಕು. ಅವು ಗುಳಿಗೆ ನಿಮ್ಗೆ ನುಗ್ಸಾಕ ಬಂದ ತೋ ಅಂತ ಅಂದಾಗ ಅವ್ವ ಗಂಟ್ಲ ನೀರಂಗಿಲ್ಲ ರೀ, ಎಲ್ಲ ಬರುವುದವ್ರಿ. ಹುಷಾರ್. ಅದಕ್ಕೆ ದೇವ್ರಿಗೆ ಹಾರ್ಟ್ ಅಟ್ಯಾಕ್ ಬೆಳ್ಕೋರಿ. ಏನ್ರಿ ಅವನಿಗೆ ಬೆಸ್ಟ್ ರೀ. ಯಾರ ಕಡೆ ಮಾಡಿಸ್ಕೋಬಾರ್ದು, ಯಾರ ಕಡೆ ಅನಿಸ್ಕೋಬಾರ್ದು, ಯಾರ ಕಡೆ ಚೀತು ಮಾಡ್ಕೋಬಾರ್ದು. ಹಾಂ ಹಾಂ ಹಾಂ. ಸೊ ಇದು ಪೇಪರ್. ನಾ ಯಾಕೆ ಇವೆಲ್ಲ ಹೇಳತ್ತೀನಿ ರೀ ಅಕ್ಕೋರ, ರೆಡಿ ಇರ್ರಿ. ನೀವು ಏನು ಬೇಕಾದಾದರೂ ನನ್ನ ಸ್ಥಿತಿ ಮಾತ್ರ ನಾ ಕೆಡಿಸ್ಕೊಂಗಿಲ್ಲ, ರೆಡಿ ಇರ್ರಿ. ಶಾಂತಿ ಪ್ರೀತಿ ಶಕ್ತಿ ರೆಡಿ ಇರ್ರಿ. ಇನ್ನು 4ನೇ ಪೇಪರ್ 8ನೇ ಪೇಪರ್ ಅದು ರೀ. ಈಗ ಲೌಕಿಕ ರೀ ಅಲೌಕಿಕ ರೀ. ಹಾಂ ಇನ್ನೊಂದು ಇನ್ನು ಇದ್ರಿ ಅಕ್ಕೋರ, ಇಡ್ರಿ ವಸ್ತುಗಳ ಅಭಾವ, ವಸ್ತುಗಳ ಕೊರತೆ, ಸಾಧನಗಳ ಬಾಬಾ ಅಂತಾನೆ. ಈಗ ಸಾಧನಗಳು ಏನಿಲ್ಲ ಹೇಳ್ರಿ. ಇವತ್ತು ಮೊದಲು ಏನೂ ಇಲ್ಲ ಆಗೈತ, ಈಗೆಲ್ಲ ಸಾಧನಗಳು ತುಂಬಿ ತುಳ್ಕಾಕತ್ತಾವ. ಬರೀ ಹೆಸರು ಹೇಳಿದ್ರೆ ಸಾಕ್ರಿ ಬಂತ್ರಿ, ವಾಷಿಂಗ್ ಮಷಿನ್ ಹೇಳಿದ್ರೆ ಸಾಕ್ರಿ ಬಂತ್ರಿ, ಗ್ರೈಂಡರ್ ಅಂದ್ರೆ ಸಾಕ್ರಿ ಬಂತ್ರಿ, ಟಿ ವಿ ಅಂದ್ರೆ ಸಾಕ್ರಿ. ಕರೆ ಇನ್ನು ಮುಂದೆ ಅವು ವಸ್ತುಗಳ ಅಭಾವ ಆಗೋದೈತಿ, ಏನೂ ಬರೋದಿಲ್ಲ. ಕೈಯಾಗ ಮಾತ್ರ 30,000 ಮೊಬೈಲ್ ಐತಿ, ನೆಟ್ಟೇ ಇಲ್ಲ. ಏನು ಮಾಡೋರದಿರಿ? ಮನ್ಯಾಗ್ರೆ ವಾಷಿಂಗ್ ಮಷಿನ್ 30,000 ಐತಿ, ಲೈಟೇ ಇಲ್ಲ. ತಗೋ ಹತ್ರ ಕೂತ ನೀವೇ ಹಿಂಗೆ ಮಾಡ್ಕೊತ್ಕೊಂಡ್ರಿ. ಏನು ಮಾಡೋರದಿರಿ? ವಸ್ತುಗಳ ಪೆಟ್ರೋಲೇ ಇಲ್ಲ. ಈಗ ಪೆಟ್ರೋಲ್ ನೋಡ್ರಿ ಎಷ್ಟು ತುಟ್ಟಿ ಆಗತೈತೆ. 10 ರೂಪಾಯಿ ಏರಿಸಿದ್ರಿ, ಈಗ 18 ರೂಪಾಯಿ ಏರಿಸಿದ್ರಿ. ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ, ಬಸ್ನ್ಯಾಗ ಹೋಗೋದ್ರೆ ಮಂದಿ ತುಂಬಿರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾನೆ ಎಲ್ಲದಕ್ಕೂ ರೆಡಿ.
ಏನು ಬೇಕಾದಾಗಲಿ ಮೇರೆ ಚೇಹರೆ ಸೆ ಖುಷಿ ನೈ ಜಾನಿ ಚಾಹಿಯೆ. ನಾ ಸಾಯಕತ್ತಾಗ ನನ್ನ ಮುಖ ನಗು ಮುಖ ಇರಬೇಕು. ನಾನು ನಗು ಮುಖಕ್ಕೆ ಶಿವ ಬಾಬಾ ಮಾರ್ಕ್ಸ್ ಕೊಡವ. ಒಂಚೂರು ನನ್ನ ಮುಖದೊಳಗೆ 0 ಮಾರ್ಕ್ಸ್ ಕ್ವಶನ್ ಮಾರ್ಕ್ ಗಂಟು ಮುಖ ಬಂತಂದ್ರೆ ನಾ ಸತ್ಯಕ್ಕೆ ಹೋಗಕ್ಕೆ ಲಾಯಕ್ಕಿಲ್ಲ. ಯಾವಾಗಲೂ ನೆನಪಿಟ್ಕೊರಿ, ಇವತ್ತು ಸ್ಥಿತಿ ಖುಷಿ, ಸ್ಥಿತಿ ಖುಷಿ, ಸ್ಥಿತಿ ಖುಷಿ. ಮನೆಯಾಗೆಲ್ಲ ಪ್ರಾಬ್ಲಮ್ ನಡೆದೈತಿ, ಆದರೂ ಕೂಡ ನಗು. ಯಾಕಂದರೆ ಖುಷಿ ಜೈಸಿ, ಖುಷಿ ಜೈಸಿ, ಖುಷಿ ಜೈಸಿ ಖುರಾಕ್ ನಹಿ ಹೇ. ನಿಮ್ಮ ಶರೀರಕ್ಕೂ ಚಲೋ, ಸಂಬಂಧ ಚಲೋ ಮಾಡ್ತೈತಿ, ಮತ್ತು ಖುಷಿ ಐತಂದ್ರೆ ನಿಮ್ಗೆ ಪಾಸಿಟಿವ್ ಸಕಾರಾತ್ಮಕನೂ ನೀವು ಆಕರ್ಷಣೆ ಮಾಡ್ತೀರಿ. ಖರೆ ನೀವು ದುಃಖಿ ಆದ್ರಿ, ಟೆನ್ಷನ್ ತೊಗೊಂಡ್ರಿ, ಕ್ವಶನ್ ಮಾರ್ಕ್ ಬಂತಂದ್ರೆ ಎಲ್ಲ ಪ್ರಾಬ್ಲಮ್. ಹೇಳ್ರಿ, ಈಗ ವಸ್ತುಗಳ ಅಭಾವ ಇದ್ದಾಗ ರೆಡಿ ಅದ್ದೀರಿ? ರೆಡಿ ಇದ್ದೀರಿ? ಈಗ ಸಿಲಿಂಡ್ರಕ್ಕೆ ಯಾರ್ಯಾರು ರೆಡಿ ಅದೀರಿ? ಕೈ ಐತ್ರಿ. ಸಿಲಿಂಡ್ರಕ್ಕೆ ಯಾರ್ಯಾರು ರೆಡಿ ಅದೀವಿ? ಇಂಡಕ್ಷನ್ ತಂದವ್ರಿ. ನೋಡ್ರಿ, ಅದಕ್ಕೂ ಮತ್ತೆ ಇನ್ನೊಂದು ಚಾಯ್ಸ್ ಬತ್ತ, ಮತ್ತು ಇನ್ನೊಂದು ಆಪ್ಷನ್ ಬಂತ, ಮತ್ತು ಇನ್ನೊಂದು ಇಂಡಕ್ಷನ್ ತೊಗೊಂಬಂದ್ಬಿಡೋದು. ಕರೆಂಟ್ ಮೇಲೆ ಕರೆಂಟ್ ಹೋದು ಅಂದ್ರೆ ರೆಡಿ ಅದೀರಿ? ಅಕ್ಕೋರ ಒಂದು 15 ದಿವಸದ ಪ್ರೋಗ್ರಾಮ್ ಮಾಡೋಣ್ರಿ ನಾವು. ಸಜ್ಜಿ ರೊಟ್ಟಿ ಮಜ್ಜಿಗೆ ಬಾಬಾ ತಿನ್ನಿಸಿದಂತ. ಏನು ಮಾಡೋಣ ಅಕ್ಕೋರ? ಒಂದು 15 ಗುರುವಾರ ಸಜ್ಜಿ ರೊಟ್ಟಿ ಮಜ್ಜಿಗೆ ತಿನ್ಸೋಣ್ರಿ. ಹಾಂ, ರೆಡಿ ಅದೀರಿ? ಬಾಬಾ ತಿನ್ನಿಸಿದ ಸಜ್ಜಿ ರೊಟ್ಟಿ ಮಜ್ಜಿಗೆ ತಿನ್ನಕ್ಕೆ ನಾವು ರೆಡಿ ಅದೀವ್ರಿ. ಯಾಕಂದ್ರೆ ಇದನ್ನು ಯಾರು ಗೆಳ್ತಾರೆ ನೋಡ್ರಿ, ಅವ್ರು ಎಲ್ಲನೂ ಗೆದ್ದಂಗೆ ರೀ. ಇದು ಮೇನ್ ರೀ, ಖತರ್ನಾಕ್. ಇದ ಇವ್ನು ಗೆದ್ರಿ ಅಂದ್ರೆ ಎಲ್ಲ ಗೆದ್ದಂಗೆ ರೀ, ಏನು ತೊಂದರೆ ಇಲ್ರಿ. ಇವ 2 ಗೆಳುವುದೈತೆ ನೋಡ್ರಿ, ಬೇನ ಹೊಟ್ಟಿ ಬಾಯಿ ನಾಳೆಗೆ. ರೆಡಿ ಅದೀರಿ? ಎಲ್ಲರೂ ರೆಡಿ ಅದೀರಿ? ಸೊ ಯಾವುದ್ರಿ? ಸಾಮಾನುಗಳ ಸಾಧನ. ಇನ್ನು ಲೌಕಿಕ ಪರಿವಾರದಿಂದ ಪರಿಸ್ಥಿತಿ ಬರ್ತಾವ, ಬ್ರಾಹ್ಮಣ ಪರಿವಾರದಿಂದನೂ ಪರಿಸ್ಥಿತಿಗಳು ಬರ್ತಾವೆ. ಪೇಪರ್ ತೊಗೋತಾರೆ ಅವ್ರು. ನೀವು ಯಾರಿಗೂ ಚಲೋ ಅಂತ ಅಂದ್ಕೊಂಡಿದ್ರಲ್ಲ ಅವರ ನಿಮ್ಮ ಹೊಳೆ ಬೀಳ್ತಾರೆ. ನೀವು ಯಾರು ನಮ್ಮವ್ರ ಅಂತ ತಿಳ್ಕೊಳ್ತಾರಲ್ಲ ಅವ್ರು ತಿರುಗಿ ಬೀಳ್ತಾರೆ. ಬ್ರಾಹ್ಮಣ ಪರಿವಾರದಿಂದ ಯಾರ ಬಾಬನ ಮಗು, ಅನನ್ಯ ಮಗು ಇರ್ತಾವೆ, ಅವರ ಟ್ರೇಟ್ರಾಗಿ ಹೊಳೆ ನಿಂತು ಬಿಡ್ತಾರೆ. ನಿಮಗೆ ಅವರ ಮಂದಿಗೆಲ್ಲ ಹೇಳ್ಕೊತ ಅಡ್ಡಾಡಿ ಹೋಗಿಬಿಡ್ತಾರೆ. ಹಂಗೂ ಬರ್ತಾವ್ರಿ. ಯಾರು ಇವ್ರು ವಾರಿಸ್ ಕ್ವಾಲಿಟಿ ಅಂತ ಅನ್ಕೊಂಡಿರ್ತೀರಿ ನೋಡ್ರಿ, ಅವ್ರು ನೀವು ಸಾಧ್ಯನೇ ಇಲ್ಲ, ಅವರೇ ಬಿಟ್ಟು ಹೋಗ್ಬಿಡ್ತಾರೆ, ಮಾಯವಶಯಾಗಿ ಹೋಗ್ತಾರೆ. ನಿಮ್ಮನ್ನ ಕಾಡಕ್ಕೆ ಹಿಡಿತಾರೆ. ಇದು ಬ್ರಾಹ್ಮಣ ಅಂದ್ರೆ ರೆಡಿ ಇರ್ರಿ. ಬ್ರಾಹ್ಮಣ ಪರಿವಾರದಿಂದನೂ ಬರುವಂಥ ಪರಿಸ್ಥಿತಿಗೂ ರೆಡಿ ಇರಿ. ನೀವೇನು ಬೇಕಾದ್ ಮಾಡ್ಕೋರಿ, ನಾ ಮಾತ್ರ ನನ್ನ ಸ್ಥಿತಿ. ಇದು ಬ್ರಾಹ್ಮಣ ಪರಿವಾರದಿಂದ ಬರುವಂಥ ಪೇಪರ್. ಇನ್ನು ನೆಕ್ಸ್ಟ್ ಪೇಪರ್ ಯಾವುದು ಬರ್ತೈತೆ ಅಂದ್ರೆ ಕುದೃಷ್ಟಿಯ ಪೇಪರ್. ಕುದೃಷ್ಟಿ, ನಿಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂತಹಗಳು ಬರ್ತಾರೆ. ಅದಕ್ಕೆ ನಾವೇನು ಪ್ರಾಕ್ಟೀಸ್ ಮಾಡ್ಬೇಕ್ರಿ? ನಾ ಆತ್ಮ, ನಾ ಲೈಟ್. ನಾ ಲೈಟ್ ಕಾಣ್ತೇನೆ, ಬೆಳಕು ಕಾಣ್ತೇನೆ, ಅವರಿಗೆ ನನ್ನ ದೇಹದ ಆಕರ್ಷಣೆ ಆಗಂಗಿಲ್ಲ. ನನಗೆ ಎಷ್ಟು ನನ್ನ ಮೇಲೆ ದೇಹ, ನಾ ಚಂದ ಅದೀನಿ, ನಾ ನೋಡಕ್ಕೆ ಚಂದ ಅದೀನಿ, ನಾ ಚಂದ ಅದೀನಿ, ನನಗೆ ಎಷ್ಟು ಬರೀ ಕಂಡಿ ಮುಂದೆ ನೋಡ್ಕೋದು, ಬರೀ ನಾ ಹೆಂಗದ ದೇಹದ ಆಕರ್ಷಣೆ ನನಗೆ ಇತ್ತಂದ್ರೆ ಮತ್ತು ವ್ಯಕ್ತಿಗಳಿಗೂ ಕುದೃಷ್ಟಿ ವ್ಯಕ್ತಿಗಳಿಗೂ ಆಕರ್ಷಣೆ ಆಗೋದು. ನೆಕ್ಸ್ಟ್ ಪೇಪರ್ ರೀ, ಇವಿಲ್ ಸೋಲ್, ಪ್ರೇತಾತ್ಮಗಳ ಪೇಪರ್. प्रेतात्मಗಳು बाबा ಏನು ಹೇಳನ एक एक में मेरा ऑलरेडी 5 है, मेरा पंच विकार ऑलरेडी मेरे में है, उसका 5 कस्तूरी अक्कर उसका 5 कमला अक्कर. ಅವಾಗ ಹೆಂಗೆ ಅನಿಸ್ತೈತೆ ನೀತ್ರ ನಾ ಯಾರ ಅವ ಯಾರು ಅದು ಬಂದಿದ್ಯಾವ ನಾ ಯಾರ. 5 ವಿಕಾರಗಳು ಸೇರ್ಕೋತಾವ. 5 ವಿಕಾರಗಳು ನನಗೆ ಅದಕ್ಕೆ ನನ್ನ ದೇಹ ಆಕರ್ಷಣೆ ಆಗಬಾರ್ದಂದ್ರೆ ನಾ ಬೆಳಕು ಕಾಣಬೇಕ್ರಿ. ಅದಕ್ಕೆ ಏನು ಅನ್ನಿಸ್ತೈತೆ ಅಂದ್ರೆ ನಾನು ಬೆಳಕದೇನಿ, ಇದು ಬೆಳಕೈತಿ, ನಾವು ಒಂದ ಅಂತಿದ್ರೆ
ನಾ ಬೆಳಕ ನೀ ದೇಹ ಅಂದರೆ ನನಗೆ ಯಾಕೆ ದೇಹ ಇಲ್ಲ ಬನ್ನಿ. ನೀ ಇಡ್ಲಿ ಉಪ್ಪಿಟ್ಟ ತಿಂತಿ, ನನಗೆ ಬೇಡ, ನಾ ಬರಾವ 5 ಬಂದು ಸೇರ್ತವ್ರಿ. ಅದಕ್ಕೆ ಅಣ್ಣೋರು ಹೇಳ್ತಾರೆ, ಯಾರಲ್ಲಿ ಪವಿತ್ರತೆ ಶಕ್ತಿ ಐತಿ, ಲಕ್ಷ ಕೊಟ್ಟು ಕೇಳ್ರಿ, ಯಾರಲ್ಲಿ ಪವಿತ್ರತೆ ಬಲ, ಯಾರಲ್ಲಿ ಯೋಗದ ಬಲ ಐತಿ, ಅವ್ರ ಗ್ಯಾರಂಟಿ ಪ್ರೇತಾತ್ಮಗಳಿಂದ ಬಚಾವಾಗ್ತಾರೆ. ಈ ಪ್ರೇತಾತ್ಮಗಳಿಂದ ಬಚಾವ್ ಆಗ್ಬೇಕಾದ್ರೆ ನಮ್ಮಲ್ಲಿ ಯಾವ ಶಕ್ತಿ ಹೆಚ್ಚು ಮಾಡ್ಕೊಳ್ರಿ? ಪವಿತ್ರತೆ ಮತ್ತು ಯೋಗ ಬಲ. ಮತ್ತು ನಿಮಗೆ ನೀವು ಹಗರಿರಕ್ಕೆ ಕಲೀರಿ. ಜಂಜಟ್ನಾಗ ಸಿಕ್ಕೋಕೆ ಹೋಗ್ಬೇಡ್ರಿ. ಇರುವವ ಆದರೂ ಒಂದು ಹಗರ್. ನಾ ಲೈಟ್ ಮೈಟ್ ಫರಿಷ್ಠ, ನಾ ಲೈಟ್ ಮೈಟ್ ಫರಿಷ್ಠ. ಮತ್ತು ಯೋಗದ ಅಕ್ಕೋರು ಏನು ನಿಮ್ಗೆ ಯೋಗದ ಕಾರ್ಯಕ್ರಮ ಹಾಕ್ತಾರೆ, ಒಟ್ಟು ತಪ್ಸ್ಕೋಕೆ ಹೋಗ್ಬೇಡ್ರಿ. ಸಂಘಟನೆಯಲ್ಲಿ ಬರೋದನ್ನು ಒಟ್ಟು ತಪ್ಸ್ಕೋಕೆ ಹೋಗ್ಬೇಡ್ರಿ. ಬಟ್ಟೆ ಕಾರ್ಯಕ್ರಮ ಇಟ್ಟರೆ ಒಟ್ಟು ತಪ್ಸಕ್ಕೆ ಹೋಗ್ಬೇಡ್ರಿ. ಕೆಲಸ ಬಿಟ್ಟು ಬಿಡ್ರಿ ಅವನ್ನ. ಮುಂಜಾನೆ ಎದ್ದು ಬೇಗ ಮಾಡಿರಿ. ಅದರ ಸಂಘಟನೆಯಲ್ಲಿ ಯೋಗ, ಸಂಘಟನೆಯಲ್ಲಿ ಬರುವಂಥ ಬಟ್ಟೆ ಕಾರ್ಯಕ್ರಮ ಒಟ್ಟು ತಪ್ಪಿಸ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಸಿಗುವಂಥ ವಾತಾವರಣ, ಇಲ್ಲಿ ಸಿಗುವಂಥ ಶಕ್ತಿ ನಿಮಗೆ ಎಲ್ಲೂ ಸಿಗಂಗಿಲ್ಲ. ಯಾಕಂದ್ರೆ ವಿನಾಶದ ಗಂಟಿ ಬಾರಿಸೈತ್ರಿ. ಇನ್ನು ನೆಕ್ಸ್ಟ್ ಪೇಪರ 3ನೇ ಮಹಾಯುದ್ಧ ಈಗೇನು ನಡೆದೈತಲ್ರಿ, ಬಾಂಬ ಇವ ಅದು ಅಲ್ಲಿ ನಡೆಯತೈತ್ರಿ. ಕರೆ ಅದರದ್ದು ಎಫೆಕ್ಟ್ ನಮಗೆ ಎಟ್ಟು ಬೀಳಾಕತೈತ್ರಿ. ಎಲ್ಲ ರೇಟ್ಗಳು ಎಷ್ಟು ಕೈಪಲ್ಯ ರೇಟ್ ಇಟ್ಕೋರಿ, ಒಂದು ಫರ್ನಿಚರ್ ರೇಟ್ ಇಟ್ಕೋರಿ, ಒಂದು ಕೆಬನ್ ರೇಟ್ ಇಟ್ಕೋರಿ, ಎಲ್ಲ ರೇಟ್, ಪೆಟ್ರೋಲ್ ಹಿಡ್ಕೋರಿ, ಎಲ್ಲ ರೇಟ್ ಎಟ್ಟು ಇರಾಕತೈತ್ರಿ. ಅದಕ್ಕೆ ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಅದನ್ನು ತಿನ್ನಬೇಕು. ಮಧ್ಯಾಹ್ನ ರೊಟ್ಟಿ ತಿಂದೇನೆ, ಸಾಯಂಕಾಲ ಏನು ತಿನ್ನಲಿ? ಮುಂಜಾನೆ ತಿಂದಿದ್ದ ನನಗೆ ಮಧ್ಯಾಹ್ನ ಬೇಡ, ಮಧ್ಯಾಹ್ನ ತಿಂದಿದ್ದ ರಾತ್ರಿ ಬೇಡ ನನಗೆ. ಎಲ್ಲ ರೂಢಿ ಮಾಡ್ಕೋರಿ. ಇಲ್ಲಿ ನೋಡ್ರಿ ಅಕ್ಕೋರ, ಲಕ್ಷ ಕೊಟ್ಟು ಕೇಳ್ರಿ, ಇಲ್ಲಿ ಲಕ್ಷ ಕೊಟ್ಟು ಕೇಳ್ರಿ. ಎಷ್ಟು ಇಲ್ಲಿ ಕೇಳ್ರಿ, ಇಲ್ಲಿ ಎಷ್ಟು ಇದಕ್ಕೆ ಈಗಿಂದಲೇ ತಯಾರಿ ನಡೆಸ್ತೀರಿ, ಇದಕ್ಕೆ ಈಗ ತ್ಯಾಗ ಮಾಡಕ್ಕೆ ಹಚ್ತೀರಿ. ಅಂತಿಮ ಸಮಯನೇ ಸ್ಥಿತಿ ಕೆಡಂಗಿಲ್ರಿ. ನಿಮ್ಗೆ ಅಂತಿಮ ಸಮಯನೇ ಸ್ಥಿತಿ ಕೆಡ್ತು, ಮಾರ್ಕ್ಸ್ ಹೋದು, ಸತ್ಯ ಪದವಿ ಹೋಗ್ತೈತಿ. ಹೇಳ್ರಿ ನೋಡೋಣ ಏನೇನು ಪೇಪರ್ ಬರುವುದ ಪಟ್. ಫಸ್ಟ್ ಪೇಪರ್ ಪಂಚವಿಕಾರ. ರಾತ್ರಿ ಮಲ್ಕೋಕ್ಕಿಂತ ಮುಂಚೆ ಎಲ್ಲರೂ ಚೆಕ್ ಮಾಡ್ಕೋರಿ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವತ್ತು ಇಡೀ ದಿನದಾಗ ಬಂದು ನನಗೆ ಇದು ಕಾಡಿದು. ನೆಕ್ಸ್ಟ್ 5 ತತ್ವ. 3ನೇ ಪೇಪರ್ ಲೌಕಿಕ ಅಲೌಕಿಕದಿಂದ ಪೇಪರ್. ಅದ ಅಲೌಕಿಕದಿಂದ ಪೇಪರ್. 4ನೇದ್ರಿ ಶರೀರದಿಂದ ಕರ್ಮ ಭೋಗ. 6ನೇದ್ರಿ ಸಾಧನಗಳು. 7ನೇದ್ರಿ ಗಂಧಿ ದೃಷ್ಟಿ ವಿತ್ತಿ. ಮತ್ತು 8ನೇದು ಇವಿಲ್ ಸೋಲ್. ಮತ್ತು ಇದ್ರಿ ಈ ಫೈನಾನ್ಷಿಯಲ್ ರೀ, ದುಡ್ಡು ಕಡಿಮೆ ಆಕೈತ್ರಿ, ದನನೂ ಎಲ್ಲ ಕಡಿಮೆ ಆಕೈತ್ರಿ, ದುಡ್ಡು ಬರೋದು ಎಲ್ಲ ಕಡಿಮೆ ಬಿಡ್ತೈತ್ರಿ. ಏನು ತಿನ್ನೋರದಿರಿ? ಅದಕ್ಕೆ ಈಗ ನಿನಗೆ ಅದು ಬೇಕಂತಿ, ನಿನಗೆ ಇದು ಬೇಕಂತಿ, ಈಗ ಅದಕ್ಕೆ ತ್ಯಾಗ ಮಾಡಿಸೋದು ರೂಢಿ ಹಚ್ಚೋದು. ಇನ್ನು ಲಾಸ್ಟ್ ರೀ, ಇದೆಲ್ಲ ಪೇಪರ್ಗೂ ನಾವು ಹೊರಗೆ ಬರಲಿಕ್ಕೆ ನನ್ನಲ್ಲಿ ಸಂಹರಣಿ ಶಕ್ತಿನೂ ಬೇಕು, ನನ್ನಲ್ಲಿ ಸಹನ ಶಕ್ತಿನೂ ಬೇಕು. ಬ್ಯಾಲೆನ್ಸ್ ಫೇಸ್ ಮಾಡೋದು ಬೇಕು, ಸಹನ ಶಕ್ತಿನೂ ಬೇಕು. 3ನೇದು ನನ್ನಲ್ಲಿ ಏನು ಬೇಕಂದ್ರೆ ಭಾಳ ಸಮಯದ ಬಾಬಾನ ನೆನಪು ಬೇಕು. ಅದಕ್ಕೊಂದು ಸಣ್ಣ ಸ್ಟೋರಿ ಹೇಳಿ ಮುಗಿಸ್ತೇನೆ ರೀ, ಭಾಳ ಚಂದ ಐತ್ರಿ, ಕೇಳ್ರಿ. ಒಬ್ಬ ವ್ಯಕ್ತಿ ಇರ್ತಾನೆ ರೀ, ಅವನಿಗೆ ಭಾಳ ಒಂದು ಆಸೆ ಏನಂದ್ರೆ ನಂಗೆ ದೇವರ ನೆನಪು ಬರ್ಬೇಕು, ನಾ ಸಾಯೋವರೆಗೂ ನನಗೆ ದೇವರ ನೆನಪು ಬರ್ಬೇಕಂತೇಳಿ ಭಾಳ ಇರ್ತೈತೆ ರೀ. ಅದಕ್ಕೆ ತನ್ನ ಮಗನನ್ನು ಕೂಡ ದೇವ್ರ ಹೆಸರನ್ನೇ ಇಟ್ಟಿರ್ತಾನೆ ರೀ. 3 ಜನ ಮಕ್ಕಳಿರ್ತಾರೆ, ಕೃಷ್ಣ, ಮೋಹನ, ರಾಮ. ಲಾಸ್ಟಿಗೆ ಅಂತ್ಯ ಸಮಯದಲ್ಲಿ ಬಂದಾಗ ಅವರನ್ನು ಕರೀತಾನೆ, ಏ ಕೃಷ್ಣ ಬಾ, ಹೇ ರಾಮ ಬಾ, ಹೇ ಮೋಹನ ಬಾ. 3 ಜನ ಅಪ್ಪ ಬಂದ್ವಿ, 3 ಜನ ಹೇಳ್ತಾ ಅಪ್ಪ ಬಂದ್ವಿ. ಅಟ್ಟೊತ್ತಿಗೆ ಅಪ್ಪ ಕೇಳ್ತಾನೆ, 3 ಜನ ಇಲ್ಲಿ ಬಂದಿರ, ಕೆಲಸದಲ್ಲಿ ಯಾರದಾರು?
ಕೆಲ್ಸಕ್ಕೆ ಯಾರು ಹೋಗ ಅಂಗಡಿಯಾಗ ಕೆಲ್ಸಕ್ಕೆ ಯಾರು ಅದಾರು ಅಂತ ಅಟ್ ಅಂಗಡಿಯಾಗ ಕೆಲ್ಸಕ್ಕೆ ಯಾರು ಅದಾರು ಅಂತ ಅಂದ್ಕೊಳ್ಳಿನ ಆತ್ಮ ಹೋಗ್ಬಿಡ್ತೀರಿ. ನಮ್ಗೆ ಲಾಸ್ಟಿಗೆ ಏನು ನೆನಪದಿಂದ ಶರೀರ ಬಿಟ್ರಿ? ಈಗ ನಾವು ಕೇಳ್ಕೋರಿ, ಈಗ ನಾವು ಯಾಕೆ ಯೋಗ ಮಾಡಕತ್ತೀವಿ ಹೇಳ್ರಿ? ಅಂತಿಮ್ನ್ಯಾಗ ಲಾಸ್ಟಿಗೆ ಬರಬೇಕಾದ್ರೆ ಬಾಬಾ ಎಟ್ಟು ನೆನಪರ್ಬಾರ್ದು ಮಗನ ಸೇತ ಆ ಮೋಹ ನನಗೆ ಬರಬಾರ್ದತ್ ಹೇಳಿ ಮಗನ ಹೆಸರು ಸೇತ ದೇವ್ರ ಹೆಸರು ಇಟ್ಟಿದ್ದ. ಆದರೂ ಕೂಡ ಲಾಸ್ಟಿಗೆ ಯಾರು ನೆನಪು ಬಂದರು? ಯಾರು ನೆನಪು ಬಂದರು? ಇದು ಹಂಗಾರಿ ಅಕ್ಕೋರ. ನಾವು ಅದಕ್ಕೆ ನೋಡ್ರಿ ಈ ಶಬ್ದ ನೆನಪಿಟ್ಕೋರಿ ಇವತ್ತು ಬಹುತ್ ಕಾಲ್. ನಾ ಈಗಿಂದ ನನ್ನ ಸ್ಥಿತಿಯನ್ನು ಕಾಯ್ಕೊಂಡು ನನ್ನ ತಲೆ ಬರೇ ಬಾಬಾ ಬಿಟ್ಕೋತ ಹೋಗ್ರಿ, ಎಲ್ಲ ಬಿಟ್ಕೋತ ಹೋಗ್ರಿ, ಎಲ್ಲ ಬಿಟ್ಕೋತ ಎಲ್ಲೆಲ್ಲ ಅಟ್ಯಾಚ್ಮೆಂಟ್ ಐತಲ್ಲ ಎಲ್ಲ ಬಿಟ್ಕೋತ ಹೋಗ್ರಿ. ಬ್ಯಾಡ, ಇದು ಬ್ಯಾಡ, ಇತ್ರ ಹೋಗ್ಬಾರ್ದು, ನಾ ಇತ್ರ ಹೋಗ್ಬಾರ್ದು. ಹಾಂ, ಇನ್ನೊಂದು ಲಾಸ್ಟ್ ಇನ್ನೊಂದು ಪೇಪರ್ ರೀ, ಪ್ರಾಯಶ್ಚಿತ್ಕ ಪೇಪರ್ ಅನ್ನೋರು ಭಾಳ ಚಂದ ಹೇಳಿದ್ರು. ಹೊರಗಿನವರು ಅಳಕತ್ರ ನಾವು ಬ್ರಾಹ್ಮಣರು ರಕ್ತದ ಪಶ್ಚಾತ್ತಾಪ ಆಕೈತೆ. ನಾ ಹಿಂಗೆ ಮಾಡಬಾರ್ದಿತ್ತಲ್ಲ, ನಾ ಅವ್ರಿಗೆ ಹಂಗೆ ಮಾಡಬಾರ್ದಿತ್ತಲ್ಲ, ನಾ ಹಿಂಗೆ ಮಾತಾಡಬಾರ್ದಾಗಿತ್ತಲ್ಲ. ಪಶ್ಚಾತ್ತಾಪದ ಕಣ್ಣೀರು ಹೋಗ್ತಾವತ್ರಿ. ಅವ್ರು ಅನ್ನೋರು ಹೇಳತ್ತಿದ್ದಾರೆ ರಕ್ತದ ಕಣ್ಣೀರು ಹೋಗ್ತಾವೆ. ನಂಗೆ ಟೈಮ್ ಇತ್ತಲ್ಲ, ಯೋಗ ಮಾಡೋಕ್ಕೆ ಟೈಮ್ ಇತ್ತಲ್ಲ, ನಂಗೆ ಬಾಬಾನ ರೂಮ್ನಾಗ ಕುಂಡ್ರಕ್ಕೆ ಟೈಮ್ ಇತ್ತಲ್ಲ, ನಂಗೆ ಪುರುಷಾರ್ಥ ಮಾಡೋಕ್ಕೆ ಟೈಮ್ ಇತ್ತಲ್ಲ, ಬಟ್ಟೆನ ಕುಂಡ್ರಕ್ಕೆ ಇತ್ತಲ್ಲ, ನಾ ಮಾಡ್ಕೊಳ್ಳಿಲ್ಲಲ್ಲ. ಏನು ಹೋಗೋದೈತನ್ ಬಾಬಾ? ರಕ್ತದ ನಾವು ಇವ್ರಿಗೆ ಹಂಗೆ ಮಾತಾಡಬಾರ್ದಾಗಿತ್ತಲ್ಲ, ಇವ್ರಿಗೆ ಹಂಗೆ ಮಾತಾಡ್ನಲ್ಲ. ಹಳಾಳಿ 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 ನೀವು ಅಂತಿರ್ತೀರಿ ಹೊರಗೆ ಬರ್ಬೇಕು, ನಾ ಅದರಿಂದ ಹೊರಗೆ ಬರ್ಬೇಕು. ಖರೆ ಪಶ್ಚಾತ್ತಾಪದ ಕಣ್ಣೀರದಿಂದ ಹೊರಗೆ ಬರೋಕ್ಕೆ ಆಗಂಗಿಲ್ಲ. ಅದಕ್ಕೆ ಈಗ ಎಲ್ಲರ ಜೊತೆ ಸುದ್ದಿರಿ, ಚಂದ ಇರಿ, ಟೈಮ್ ಭಾಳ ಕಡಿಮೆ ಐತಿ, ಎಲ್ಲರ ಜೊತೆ ಹೊಂದ್ಕೊಳ್ಳಿರಿ. ಸ್ವಲ್ಪ ಅಹಂಕಾರ ಕಡಿಮೆ ಮಾಡ್ಕೊಳ್ರಿ. ಯಾಕೆ ಅಹಂಕಾರ ನಿಮ್ದು ಕಡಿಮೆ ಮಾಡ್ತಾ ಅವ್ರಿಗೇನು ಲಾಭ ಇಲ್ಲ. ನಿಮ್ಮ ಅಹಂಕಾರ ಕಡಿಮೆ ಮಾಡಿದ್ರೆ ನಿಮ್ಮ ಪದವಿ ಹೆಚ್ಚಾಕೈತಿ. ಯಾಕಂದ್ರೆ ಬಾಬಾ ಚೆಕಿಂಗ್ ಮಾಡ್ಕೋದೇನ್ರಿ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ನಾವೇನು ಮಾಡ್ತೇವೆ? ನಿಮ್ದು ಕಡಿಮೆ ಮಾಡ್ಕೊರ್ಲ ಅಂತಿರ್ತೇವೆ, ಅವ್ರದ್ದು ಪದವಿ ಹೆಚ್ಚು ಮಾಡೋರದಿರಿ. ಹಾಂ, ನಮ್ದು ಕಡಿಮೆ ಮಾಡ್ಕೊಂಡ್ರೆ ನನ್ನ ಪದವಿ. ಅದಕ್ಕೆ ನೋಡ್ರಿ ನಾ ಏನು ಹೇಳತ್ತೀನಿ, ಯಾವಾಗಲೂ ನೆನ್ಪಿಟ್ಕೋರಿ, ಇದಕ್ಕೆ ಸ್ವಾರ್ಥಿ ಆಗ್ರಿ. ನಾ ಚೇಂಜ್ ಆಗ್ಬೇಕು, ನನ್ನ ಅಹಂಕಾರನ ತಗೋಬೇಕು, ನನ್ನ ಸಿಟ್ಟನ್ನ ಬಿಡ್ಬೇಕು, ನನ್ನ ಸ್ಥಿತಿನ ಚಲೋ ಮಾಡ್ಕೋಬೇಕು. ಎದ್ರೋಗೂ ನಾವು ಹೋಗ್ಬಾರ್ದು. ಎಟ್ಟು ಹಿಂಗೆ ಬಿಟ್ಕೋತ ಹೋಗ್ತೀರಿ. ಮತ್ತು ವೆರಿ ಇಂಪಾರ್ಟೆಂಟ್, ಇನ್ನೊಂದ್ಸಲ ಹೇಳ್ತೆ, ಬಹುತ್ ಕಾಲ್ ಕಾ ಅಂದ್ರೆ ರಾಜ ನಡು ಕಟ್ಟಾತು, ಮಿಸ್ ಆತು, ರಾಜ ಪದ ಇಳಿಪ ಅಂದೇ ಬಿಡ್ತಾರ ಅವರಲ್ಲಿ. ಇಳಿ. ಹಾಂ, ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ. ಅಕ್ಕೋರಿಗೆ ಭಾಳ ಥ್ಯಾಂಕ್ಸ್ ರೀ. ಅಕ್ಕೋರು ಆ ಟಾಪಿಕ್ ಚೂಸ್ ಮಾಡಿ ಹೇಳ್ರಿ ಅಕ್ಕೋರು ಅಂತ ಹೇಳಿದರು. ಆ ಅಕ್ಕೋರಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ರೀ. ಮತ್ತು ರೆಡಿ ಆಗಿರಿ, ಆತ್ಮದ ಸ್ಮೃತಿ ಪಕ್ಕಾ ಪಡ್ಕೋರಿ, ಶರೀರಿ ಆಗೋ ಪ್ರಾಕ್ಟೀಸ್ ಮಾಡಿರಿ. ರೂಹಾನಿ ಡ್ರಿಲ್ ಏನು ಬಾಪ್ತಾದ ಹೇಳ್ಕೊಟ್ಟಾರು, ಆ ರೂಹಾನಿ ಡ್ರಿಲ್ ಪ್ರಾಕ್ಟೀಸ್ ಮಾಡಿರಿ. ಶರೀರದಿಂದ ಹೊರಗೆ ಬರೋದು, ಶರೀರ ಒಳಗೆ ಬರೋದು, ಶರೀರದಿಂದ ಆತ್ಮ ಹೊರಗೆ ಬರೋದು, ಶರೀರದಿಂದ ಒಳಗೆ ಬರೋದು. ಲೈಟ್ ಫರಿಷ್ಠ ಪ್ರಾಕ್ಟೀಸ್ ಮಾಡಿರಿ. ಎಷ್ಟು ಲೈಟ್ ಇರ್ತೀರಿ. ತಿನ್ನೋದು ಲೈಟ್ ಮಾಡಿದ್ರಿ, ಎಲ್ಲ ಲೈಟ್ ಆಕೈತ್ರಿ. ತಿನ್ನೋದು ಲೈಟ್ ಮಾಡ್ಕೋರಿ. ಇದಕ್ಕೆ ಕಟ್ ಮಾಡ್ಕೋತ ಹೋಗ್ತಿರಲ್ಲ, ಹಗರ್ ಇರ್ತಿರಲ್ಲ, ಈ ಶರೀರ ಏನಾಗ್ತಾ ಹೋಗ್ತೈತ್ರಿ? ಹಗರಾಗ್ತಾ ಹೋಗ್ತೈತಿ. ಒಂದು ಹಾಡು ನೋಡೋಣ್ರಿ. ಅದು शिव भगवान कह रहे हैं सभी से अब यह कलयुग जाएगा. शिव भगवान कह रहे सभी से अब यह कलयुग जाएगा. सत्य धर्म का स्थापना होगा, स्वर्ग वही कहलाएगा. लक्ष्मी नारायण राज कर ये भारत अखंड होगा. विश्व में केवल भारत होगा और कोई नहीं खंड होगा. आदि सनातन देवी धरता धर्म वहाँ होगा. शिव भगवान कह रहे हैं अब यह कलयुग जाएगा. शिव भगवान कह रहे
अब यह कलयुग जाएगा। दो दो ताज लगेंगे, सब में ताज कलंबर होगा। विश्व शिरोमणि महाराज होगा, एक राज्य एक बादशाह होगा। विश्व गुरु कहलाएगा, शिव भगवान कह रहे अब यह कलयुग जाएगा। शिव भगवान कह रहे अब यह कलयुग जाएगा। 16 कला से संपूर्ण बंदे ही अभिमानी सभी होंगे। घर गृहस्थ आश्रम में रहकर पूर्ण स्वभाव होंगे। दृष्टि वृत्ति पावन होगी, हर जन्म अतीन्द्रिय सुख होगा। शिव भगवान कह रहे अब यह कलयुग जाएगा। प्रकृति दासी रूप में अपना फर्ज निभाएगी, सबकी सुखदाई बन करके अपना मन हर्षाएगी। मंगल सुखद सुनहरा होगा, मौसम सुखद बरसाएगा। शिव भगवान कह रहे अब यह कलयुग जाएगा। पशु पक्षी शाकाहारी होंगे, साथ साथ रहेंगे। हिंसा का नाम नहीं होगा, फल फूल का बरसेंगे। एक घाट पर शेर गाय जल पीकर प्यास बुझाएंगे। शिव भगवान कह रहे अब यह कलयुग जाएगा। नदियाँ मीठा जल देंगे, जो शीतल शक्ति पर होगा। नदियाँ कंटे के पर शोभित रतन जड़ित महल होगा। जो पूज्य डबल विवेकी अहिंसक मनुष्य देवता कहलाएंगे। शिव भगवान कह रहे अब कलयुग जाएगा। ओम